ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ಏನು ಹೇಳ್ಕೊಡಕ್ಕೆ ಬಂದಿದ್ದೀನಿ ಅಂತಂದರೆ, ನಿಮ್ಮ ಹತ್ರ ಮಿಷನ್ ಇರುತ್ತೆ, ನೀವು ಸಣ್ಣ ಪುಟ್ಟ ಟೈಲರಿಂಗ್ ಮಾಡ್ತಾ ಇರ್ತೀರಾ, ಅಂದರೆ ಟಾಪ್ ಫಿಟ್ಟಿಂಗು, ಅಂದರೆ ಅದು ಇದು ಸಣ್ಣ ಪುಟ್ಟ ಫಿಟ್ಟಿಂಗ್ಸು ಈ ರೀತಿ ಮಾಡ್ತಾ ಇರ್ತೀರಾ. ಆದರೆ ನಿಮಗೆ ಬ್ಲೌಸ್ ಹೊಲಿಯೋ ಆಸೆ ತುಂಬ ಇರುತ್ತೆ. ಅಂದರೆ ಏನೂ ಓದಿಲ್ಲ, ಕಲ್ತಿಲ್ಲ, ನಮಗೆ ಲೆಕ್ಕಾಚಾರ ಎಲ್ಲ ಬರೋದಿಲ್ಲ, ನಾವು ಹೇಗೆ ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಂಡಿದ್ರೆ, ಇವತ್ತು ನಾನು ಯಾವುದೇ ಥರ ಓದಿಲ್ದಿದ್ರು, ನಿಮಗೇನು ಮೆಥಡ್ ಗೊತ್ತಿಲ್ದಿದ್ರು ಆರಾಮಾಗಿ ಒಂದು ಅಳತೆ ಬ್ಲೌಸನ್ನು ಇಸ್ಕೊಂಡು ನಿಮ್ಮ ಬ್ಲೌಸನ್ನಾದರೂ ನೀವು ಹೊಲ್ಕೊಬೋದು, ಇಲ್ಲ ಬರೀ ಬ್ಲೌಸ್ ಹೊಲಿದ್ಬಿಟ್ಟೆ ನೀವು ತುಂಬ ದುಡ್ಡನ್ನು ಗಳಿಸ್ಬೋದು. ಅದು ಯಾವ ರೀತಿ ಟೆಕ್ನಿಕ್ಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಯಾವುದೇ ಥರ ಟೇಪ್ ಬೇಕಾಗಿಲ್ಲ, ಮತ್ತು ಇದು ಡಿವೈಡೆಡ್ ಬೈ ಅದು ಏನು ಮಾಡೋದು ಬೇಡ. ನಿಮಗೆ ಅಳತೆ ಬ್ಲೌಸನ್ನ ಒಂದು ಇಟ್ಕೊಂಡು ಸಿಂಪಲ್ಲಾಗಿ ಈಸಿಯಾಗಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋಕ್ಕೊಂದು ಲೈಕ್ ಕೊಡಿ, ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ತುಂಬ ಜನಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಇದು ಬರೀ ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ಅಳತೆ ಮಾಡುವಂಥದ್ದು ತುಂಬ ಈಸಿ ಮೆಥಡು. ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ತುಂಬ ಈಸಿ ಮೆಥಡು, ಅಂದರೆ ಬ್ಲೌಸು ಚೆನ್ನಾಗಿ ಬರುತ್ತೆ. ಯಾಕಂದರೆ ಈ ರೀತಿ ನಾನು ಸ್ಟಿಚ್ ಮಾಡ್ತೀನಿ. ಕೆಲವೊಂದು ಸರಿ ನಾನು ತುಂಬ ಅರ್ಜೆಂಟ್ ಬ್ಲೌಸ್ ಕೊಡೋದಿದ್ದಾಗ, ಮತ್ತು ಬ್ಲೌಸ್ ಪರ್ಫೆಕ್ಟಾಗಿ ಅಳತೆ ಬ್ಲೌಸು ಸಿಕ್ಕಿದಾಗ ನಾನು ಈ ರೀತಿ ಫಾಲೋ ಮಾಡ್ತೀನಿ. ನೀವೇನಾದರೂ ಬಿಗಿನರ್ಸ್ ನಾವು ಬ್ಲೌಸ್ ಹೊಲಿಬೇಕು ಅಂತ ಹೇಳ್ಬಿಟ್ಟು ತುಂಬ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತಾ ಇರ್ತೀರ, ನಿಮಗೂ ತುಂಬ ಕನ್ಫ್ಯೂಸ್ ಎಲ್ಲ ಆಗ್ತಾ ಇತ್ತು ಅಂತಂದರೆ ಈ ಮೆಥಡನ್ನು ಒಂದ್ಸಲಿ ನೀವು ಟ್ರೈ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿ ನೋಡಿ. ನಿಮಗೆ ತುಂಬ ಈಸಿಯಾಗಿ ಬ್ಲೌಸು ಕಟಿಂಗು ಮತ್ತು ಸ್ಟಿಚಿಂಗು ಬರುತ್ತೆ. ಇದು ಯಾರು ಬೇಕಾದರೂ ಸಹ ಟೈಲರಿಂಗ್ ಕಲಿತವರು ಸಹ ಇದನ್ನು ಫಾಲೋ ಮಾಡ್ಬೋದು. ಇಲ್ಲ ಈಗ ಟೈಲರಿಂಗ್ ಕಲಿತೀವಿ ನಾವು ಯೂಟ್ಯೂಬ್ ಚಾನಲ್ ನೋಡಿ ಅಂತ ಹೇಳ್ಬಿಟ್ಟು ತುಂಬ ಆಸೆ ಇಟ್ಕೊಂಡು ನೋಡ್ತಾ ಇದ್ದರೆ, ನೀವು ಕರೆಕ್ಟಾಗಿ ಈ ವಿಡಿಯೋನ ಒಂದ್ಸರಿ ಎಲ್ಲಿರೋದು 2-3 ಸರಿ ನೀವು ಕರೆಕ್ಟಾಗಿ ವಾಚ್ ಮಾಡಿ. ಆಗ ನಿಮಗೆ ಇದರ ಕರೆಕ್ಟ್ ಬರುತ್ತೆ ಬ್ಲೌಸ್ ಸ್ಟಿಚ್ ಮಾಡಿದ್ದು. ಈಗ ನಾನು ಫಸ್ಟು ಕಟಿಂಗ್ ಮಾಡ್ತೀನಿ. ಯಾವ ರೀತಿ ಈ ಬ್ಲೌಸು ಸಹ ಅದೇ ರೀತಿ ಹೊಲಿದಿರೋದು ಚೆನ್ನಾಗಾಗಿದೆ ಅಂತೇಳಿ ಇದನ್ನೇ ಅಳತೆ ಕೊಟ್ಟಿದ್ದಾರೆ. ಇದು ಸದ್ಯ ಈಗ ಸ್ವಲ್ಪ ದಿವಸದಲ್ಲೇ ಹೊಲಿದಿರೋ ಬ್ಲೌಸು, ಅಳತೆಗೆ ಇದೇ ಬ್ಲೌಸನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಕ್ಲೀನಾಗಿ ಅಳತೆ ಮಾಡಿ ತೋರಿಸ್ತೀನಿ. ಅಂದರೆ ಕರೆಕ್ಟಾಗಿ ಬರುತ್ತೆ ಬ್ಲೌಸು. ಕಟ್ಟಿಂಗು ಸ್ಟಿಚಿಂಗು ಕಷ್ಟ ಅಂತ ಅಂದ್ಕೊಂಡವರು ಈ ರೀತಿ ಮೆಥಡನ್ನು ಫಾಲೋ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಸ್ವಲ್ಪ ಬ್ಲೌಸು ಪ್ರಾಕ್ಟೀಸ್ ಆಗ್ತಾ ಬಂತು ಅಂದಾಗ ನೀವು ಸ್ವಲ್ಪ ಟೇಪಲ್ಲಿ ಅಳತೆ ಮಾಡೋದು, ಕರೆಕ್ಟಾಗಿ ಶೋಲ್ಡರು ಮೆಜರ್ಮೆಂಟು ಕರೆಕ್ಟಾಗಿ ಪಕ್ಕ ಇಟ್ಕೊಳ್ಳೋದು ನೀವು ಟ್ರೈ ಮಾಡ್ತಾ ಹೋದರೆ ಬ್ಲೌಸು ಪಕ್ಕ ಆಗುತ್ತೆ. ನಾವು ಸಹ ಹಾಗೆ ಫ್ರೆಂಡ್ಸ್, ಫಸ್ಟಿಗೆ ನಮಗೆ ಅದು ಮೆಜರ್ಮೆಂಟ್ ಇಟ್ಕೊಳ್ಳೋದು ಅದೆಲ್ಲ ಅರ್ಥ ಆಗಲಿಲ್ಲ. ನಮ್ಗೆ ಈ ಮೆಥಡಲ್ಲಿ ಹೇಳ್ಕೊಟ್ಟಿದ್ರ ಮೇಲೆ ನಮಗೆ ಬ್ಲೌಸ್ ಈಸಿ ಆಗ್ತಾ ಬಂತು. ಈಗ ನಾವು ಏನಾದರೂ ಚೇಂಜಸ್ ಮಾಡೋದಿದ್ರೆ ಆರಾಮಾಗಿ ಚೇಂಜಸ್ ಮಾಡ್ತೀವಿ. ಈಗ ನಾನು ಹೇಗೆ ಅಳತೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಬಿಗಿನರ್ಸ್ ಏನಾದರೂ ಕಲಿತಾ ಇದ್ದರೆ ಇವರಿಗೆ ಬ್ಯಾಕು ಫ್ರಂಟು ಬೇರೆ ಬೇರೆ ಮಾಡಿದ್ರೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಫ್ರಂಟು ಬ್ಯಾಕು ಒಟ್ಟಿಗೆ ಇಟ್ಕೊಂಡು ಅಳತೆ ಬ್ಲೌಸ್ ಇಟ್ಕೊಂಡು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟಿಗೆ ನಾವು ಸಿಂಗಲ್ ಆಗಿ ಇದು ಇಟ್ಕೊಳ್ತೀನಿ ಅಳತೆ ಮಾಡೋದು. ಫಸ್ಟಿಗೆ ನಾವು ಬ್ಲೌಸನ್ನು ಕರೆಕ್ಟಾಗಿ ಉಲ್ಟಾ ಮಾಡ್ಕೊಬೇಕು. ಉಲ್ಟಾನಾದರೂ ಮಾಡ್ಕೊಬೋದು, ಸೀದಾನಾದರೂ ಮಾಡ್ಕೊಬೋದು, ನಿಮಗೆ ಇಷ್ಟ ಬಂದಾಗೆ ಹೇಗೆ ಬೇಕಾದ್ರೂ ಮಾಡ್ಬೋದು. ನಾನೀಗ ಸೀದಾನೇ ಇಟ್ಕೊಳ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ 1 ಇಂಚು ಗುಂಡಿಪಟ್ಟಿ ಕಾಜಪಟ್ಟಿ ಬಿಟ್ಬಿಟ್ಟು ಅಳತೆ ಮಾಡಬೇಕು. ಕರೆಕ್ಟಾಗಿ ಈಗ ನಾವು ಟೇಪಲ್ಲಿ ಏನೋ ಅಳತೆ ಮಾಡೋದಿಲ್ಲ ಇರೋದ್ರಿಂದ ಹೆಚ್ಚು ಕಡಿಮೆ ಇದು 2 ಇಂಚ್ ಇದೆ, 2 ಇಂಚ್ ಎಕ್ಸ್ಟ್ರಾ ಇದೆ. ಅಲ್ಲಿಗೆ ಕರೆಕ್ಟ್ ಆಯಿತು. ನಾವೀಗ ಟೇಪಲ್ಲಿ ಅಳತೆ ಮಾಡಿದಾಗೂ ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋದಾಗುತ್ತೆ. ಇಲ್ಲ ಅಂತಂದರೆ ನಾವು ಅಳತೆ ಬ್ಲೌಸಲ್ಲಿ ಮಾಡಿದಾಗ ನೀವು ಇದು ಬಿಟ್ಟು 1 ಗೆರೆ 1 ಇಂಚು, 2 ಗೆರೆ 2 ಇಂಚು, ಇದು 3 ಗೆರೆ 3 ಇಂಚು ನಿಮಗೆ ಟೇಪಲ್ಲೆಲ್ಲ ಅಳತೆ ನೋಡೋಕ್ಕೆ ಬರಲ್ಲ ಅಂತ ಹೇಳಿದ್ರೆ, ಇಲ್ಲ ಅಂತಂದರೆ ನೀವು ಕಣ್ಣಳತೆಗೂ ಸಹ ಈ ರೀತಿ ಇಲ್ಲಿಂದ ಇಷ್ಟು ಗುಂಡಿಪಟ್ಟಿ ಕಾಜಪಟ್ಟಿಗೆ ಬಿಟ್ಕೊಳ್ತೀನಿ ಅಂತೇಳಿ ಇಲ್ಲಿ ಇಷ್ಟು ಮಾರ್ಕ್ ಹಾಕಿ ಇದು ಎಕ್ಸ್ಟ್ರಾ ಮಾರ್ಜಿನಿಗೆ ಅಂತೇಳಿ ಬಿಡ್ಬೋದು. ಈಗ ಎದೆ ಸುತ್ತಳತೆ ಆಯಿತು. ಈಗ ಮೈ ಉದ್ದನ ನಾವು ಹಾಕೊಬೇಕು. ಮೈ ಉದ್ದನೂ ಸಹ ನಾನು ಫೋಲ್ಡ್ ಮಾಡಲ್ಲ, ಹಾಗೇನೆ ಈಗ ತೋರಿಸ್ತೀನಿ. ಆಮೇಲೆ 4 ಫೋಲ್ಡನ್ನು ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಈ ರೀತಿ ಈ ಶೋಲ್ಡರಿಂದ ಹಿಡಿದು ಈ ಬ್ಯಾಕ್ ಅಂದರೆ ಸೊಂಟದ ಕಡೆವರೆಗೂ ನಾವು 1 ಇಂಚಷ್ಟು ಬಿಡಬೇಕು ಮಾರ್ಜಿನಿಗೆ. ಇಲ್ಲಿ ಶೋಲ್ಡರ್ ಹತ್ರ ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಮಾಡ್ಕೊಬೇಕು. ಇದೇನು ಅಂತ ಅಂದರೆ ಬ್ಲೌಸಿನ ಮೈ ಉದ್ದ. ಈ ರೀತಿ ನೀವು ಮಾಡಿದ್ರೆ ತುಂಬ ಈಸಿ ಆಗುತ್ತೆ, ಕರೆಕ್ಟಾಗೂ ಬರುತ್ತೆ.
ಏನು ಸಮಸ್ಯೆ ಆಗಲ್ಲ. ನಾನು ಈ ಮೆಥಡಲ್ಲಿ ತುಂಬ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಕರೆಕ್ಟಾಗಿ ಬಂದಿದ್ದಕ್ಕಾಗಿ ನಾನು ಈ ಈಸಿ ಮೆಥಡ್ ಯಾಕೆ ಹೇಳ್ಕೊಡ್ಬಾರ್ದು, ತುಂಬ ಜನ ಬ್ಲೌಸೇ ಕಷ್ಟ ಅಂತ ಹೇಳ್ಬಿಟ್ಟು ಬ್ಲೌಸನ್ನು ಬಿಟ್ಟಿರ್ತಾರೆ. ಮತ್ತು ಈಗ ನಾವು ಕಲಿಯಕ್ಕೆ ಬರೋ ಸ್ಟೂಡೆಂಟಿಗೂ ನಾವು ಫಸ್ಟಿಗೆ ಇದೇ ಮೆಥಡಲ್ಲಿ ಹೇಳ್ಕೊಟ್ಟು ನಂತರ ನಾವು ಅಳತೆ ಟೇಪಲ್ಲಿ ಮಾಡೋದ್ರಿಂದ ಈಸಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ನಾನು ಇಲ್ಲಿಗೆ ಮಡ್ಚ್ಕೊಂಡೆ, ಒಂದು ಗೆರೆ ಹಾಕ್ಕೊಂಡು. ಆದಷ್ಟು ಬಿಗಿನರ್ಸ್ ಕಲಿತಾ ಇದ್ದರೆ ಲೈನಿಂಗಲ್ಲೇ ಕಟ್ ಮಾಡಿ. ಈಗ ಎಕ್ಸ್ಟ್ರಾ ಫ್ರಂಟಲ್ಲಿ ಇಷ್ಟು ಉಳಿತು, ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು, ಎಕ್ಸ್ಟ್ರಾ ಇಷ್ಟು ಉಳಿತು. ಈಗ ನಾವೀಗ ಅಳತೆ ಬ್ಲೌಸನ್ನ ಇನ್ನೊಂದ್ಸಲಿ ಬ್ಯಾಕ್ ಪಾರ್ಟೇ ತಗೊಂಡು ಅಳತೆ ಮಾಡಬೇಕು ಕರೆಕ್ಟಾಗಿ. 1 ಇಂಚು ನೋಡಿ ಫ್ರೆಂಡ್ಸ್, ಬ್ಯಾಕ್ ನಾನು ಇಲ್ಲಿ ತೆಗಿತೀನಿ. 1 ಇಂಚ್ ಕರೆಕ್ಟಾಗಿ ಗ್ಯಾಪ್ ಇದೆ. ಇದು ಇಲ್ಲಿಂದ 1 ಇಂಚು. ಮತ್ತೆ ನೀವು ಕರೆಕ್ಟಾಗಿ ಇಲ್ಲಿ 1 ಇಂಚಿಗೆ ಇಲ್ಲಿ ಮಾಡ್ಕೊಂಡಿರ್ತೀರ. ಕರೆಕ್ಟಾಗಿ ನೋಡಿ, ಇಲ್ಲೂ 1 ಇಂಚ್ ಗ್ಯಾಪ್ ಇದೆ. ಅಲ್ಲಿಂದ ಈ ಗೆರೆಯಿಂದ ನೆಕ್ಸ್ಟು ಇನ್ನು 1 ಇಂಚು, ಅಂದರೆ ಈ ಗೆರೆಯಿಂದ 2 ಇಂಚಿಗೆ. 2 ಇಂಚು ಅನ್ನೋಕ್ಕಿಂತ ನೀವು ಬೆರಳಲ್ಲಿ ಈ ರೀತಿ, ಇದು 2 ಇಂಚಿಗೆ ಬರುತ್ತೆ, ಈ ರೀತಿ ನೀವು ಮಾರ್ಕನ್ನು ಮಾಡ್ಕೋಬೋದು. ಅಂದರೆ ಇದು ಪಟ್ಟಿಗೆ ಎಕ್ಸ್ಟ್ರಾ ಇಟ್ಕೊಳ್ಳೋದು ಫ್ರಂಟಲ್ಲಿ. ಇದನ್ನು ಕಟ್ ಮಾಡಿ ತಕ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಲೆಂತ್ ಆದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಬ್ಲೌಸನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಇಲ್ಲ ಅಂತಂದರೆ ಇದೇ ವಿಡಿಯೋದಲ್ಲೇ ಸ್ಟಿಚ್ ಮಾಡಿ ತೋರಿಸ್ತೀನಿ. ಲಿಂಕನ್ನು ಹಾಕಿರ್ತೀನಿ, ನೀವು ಚೆಕ್ ಮಾಡಿಬಿಟ್ಟು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಈಗ ಈ ರೀತಿ ಅಳತೆ ಬ್ಲೌಸನ್ನು ಉಲ್ಟಾ ಮಾಡಿ ಇಟ್ಕೊಳ್ಳಿ. ತುಂಬ ಸ್ಪೀಡಾಗಿ ಹೇಳಿದ್ರು ನೋಡ್ತಾ ಇರೋರಿಗೆ ಅರ್ಥ ಆಗಲ್ಲ. ನೋಡಿ, ಅಳತೆ ಬ್ಲೌಸನ್ನು ಉಲ್ಟಾ ಮಾಡಿ ಇಟ್ಕೊಂಡು ಹುಕ್ಸನ್ನು ಕರೆಕ್ಟಾಗಿ ಈ ರೀತಿ ಇಟ್ಕೊಬೇಕು. ಇದನ್ನು ಕರೆಕ್ಟಾಗಿ ಬ್ಲೌಸ್ ಮೇಲೆ ಈ ರೀತಿ ಇಡಬೇಕು. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಇಲ್ಲಿ ಯಾವುದೇ ಥರ ಮುಂಭಾಗದ ಫ್ರಂಟ್ ಉದ್ದ ತಗೊಳ್ಳೋ ಹಾಗಿಲ್ಲ, ಅಳತೆ ನೋಡ್ಕೊಂಡಿಲ್ಲ, ಏನೂ ಇಲ್ಲ. ನಾನು ಅಳತೆ ಬ್ಲೌಸ್ ಕೊಟ್ಟರು ಅದರಲ್ಲೇ ತುಂಬ ಸ್ಪೀಡಾಗಿ ಬ್ಲೌಸ್ ಹೊಲಿಬೋದು. ನಾನು ಎಷ್ಟು ಸ್ಪೀಡಾಗಿ ಈಗ ಅಳತೆ, ಈಗ ನೋಡಿ ಕರೆಕ್ಟಾಗಿ ಇಲ್ಲಿಗೆ ಬಂದಿದೆ ಅಳತೆ. ನಾವು ಇಷ್ಟು ಜಾಸ್ತಿ ಇಟ್ಕೊಬೇಕು, ಇದರಲ್ಲೇ ಅಳತೆ ಇದೆ, ಇಷ್ಟು ಜಾಸ್ತಿ ಇಟ್ಕೊಬಿಟ್ರೆ ಕರೆಕ್ಟ್ ಆಗುತ್ತೆ. ಈಗ ನೋಡಿ ಫ್ರಂಟಲ್ಲಿ ಈ ರೀತಿ ಗೆರೆ ಹಾಕೋಬೇಕು. ನೀವು ಅಳತೆ ಬ್ಲೌಸಲ್ಲಿ ಈ ರೀತಿ ಅಳತೆ ಮಾಡಿ ಟೇಪಲ್ಲೂ ಸಹ ಸರಿ ಇದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ಒಂದ್ಸತಿ ಚೆಕ್ ಮಾಡ್ಬೋದು. ಸರಿ ಬಂದಿರುತ್ತೆ. ಈಗ ನೋಡಿ ಫ್ರಂಟಲ್ಲಿ ಈ ರೀತಿ ಮಾರ್ಕ್ ಹಾಕಿದ್ರಾ. ಈಗ ಭುಜ ಇಟ್ಕೊಬೇಕು. ಭುಜ ಕರೆಕ್ಟಾಗಿ ಇಲ್ಲಿಗೆ ಬಂದಿದೆ. ಇಲ್ಲಿಂದ 1 ಇಂಚಿಗೆ ಈ ಕಡೆ ಮಾರ್ಕ್ ಹಾಕಬೇಕು. ಕರೆಕ್ಟಾಗಿ ನೀವು ಇಲ್ಲಿ ಸ್ಟಿಚ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡಿ ಇಲ್ಲಿಗೆ 1 ಮಾರ್ಕು, ಅಲ್ಲಿಂದ ಬೆಟ್ಟಿನ ಈ ಗೆರೆ ತಗೊಂಡು ಇಲ್ಲಿಂದ 1 ಮಾರ್ಕು ಮಾಡಿ ಬಿಡ್ಬೇಕು. ಈಗ ಹಾರ್ಮೋಲ್ ಶೇಪು ಸಹ ನೀವು ಅಳತೆ ಬ್ಲೌಸಲ್ಲೇ ಇಟ್ಕೊಂಡು ಹಾರ್ಮೋಲ್ ಶೇಪನ್ನ ಆರಾಮಾಗಿ ತೆಗಿಬೋದು. ಕರೆಕ್ಟಾಗಿ ನೀವು ಸೆಟ್ ಮಾಡ್ಕೊಬೇಕಷ್ಟೆ. ಹಾರ್ಮೋಲ್ ಶೇಪನ್ನ ಕರೆಕ್ಟಾಗಿ ಈ ರೀತಿ ಬ್ಲೌಸಿಗೆ ಕರೆಕ್ಟಾಗಿ ಸೆಟ್ ಮಾಡ್ಕೊಬೇಕು. ಈ ರೀತಿ ಇಲ್ಲಿಗೆ ಒಂದು ಮಾರ್ಕ್ ಹಾಕೋಬೇಕು. ಈಗ ನಾವು ಒಂದು ಬಾಕ್ಸನ್ನು ಹಾಕೋಣ. ನಾನು ತುಂಬ ವಿಡಿಯೋದಲ್ಲಿ ಬಿಗಿನರ್ಸರಿಗೆ ತುಂಬ ಹೆಲ್ಪ್ ಆಗೋ ಥರ ವಿಡಿಯೋ ಮಾಡಿದ್ದೀನಿ. ಅಂದರೆ ನಾನು ಅಂದರೆ ಈ ಬ್ಲೌಸ್ ಹೀಗೆ ಮಾಡಿದ್ರೆ ಹೇಗೆ ಬರುತ್ತೆ, ಹೀಗೆ ಮಾಡಿದರೆ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕಂಡು ಹಿಡಿತಾ ಇರ್ತೀನಿ. ಹಾಗಾಗಿ ಸರಿ ಬರುತ್ತೆ. ನೀವೇನಾದರೂ ಬಿಗಿನರ್ಸ್ ಕಲಿತಾ ಇದ್ದರೆ ಈ ರೀತಿ ಮೆಥಡನ್ನು ಫಾಲೋ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈಗ ಫಿಟ್ಟಿಂಗ್ ನಮಗೆ ಕರೆಕ್ಟಾಗಿ ಬರುತ್ತಾ ಅಂತ ಹೇಳ್ಬಿಟ್ಟು ಒಂದ್ಸಲಿ ಅಳತೆ ಬ್ಲೌಸಲ್ಲಿ ಅಳತೆ ಮಾಡಬೇಕು. ಈಗ ಇಲ್ಲಿ ಗುಂಡಿಪಟ್ಟಿ ಕಜಪಟ್ಟಿಗೆ ಬಿಡಬೇಕು. ನೆಕ್ಸ್ಟು ಇಲ್ಲಿಂದನೇ ಅಳತೆ ತಗೊಂಡು ಕರೆಕ್ಟಾಗಿ ಈ ಫಿಟ್ಟಿಂಗ್ ಗೆರೆ ಇಲ್ಲಿಗೆ ಬರ್ತಾ ಇದೆ. ಮತ್ತು ಹಾರ್ಮೋಲ್ ಶೇಪ್ ಸಹ ಅಷ್ಟಕ್ಕೆ ಬರುತ್ತಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು. ಬರ್ತಾ ಇಲ್ಲ, ಬ್ಲೌಸಲ್ಲೇ ಹಾರ್ಮೋಲ್ ಶೇಪ್ ಇಟ್ಕೊಂಡು ಹಾಕೋರು ತುಂಬ ಜನ ಇರ್ತಾರೆ. ಆದರೆ ಫಿಟ್ಟಿಂಗ್ ಟೈಮಲ್ಲಿ ತುಂಬ ಹಾಳಾಗುತ್ತೆ. ಅದಕ್ಕೆ ನಾನು ಒಂದು ಹೊಸ ಟೆಕ್ನಿಕ್ ಕಂಡಿದ್ದೀನಿ. ಈಗ ಹಾರ್ಮೋಲ್ ಶೇಪ್ ಎಷ್ಟು ಹಾಕೋದು ಅಂತೇಳಿ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ನೀವು ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೊಬೇಡಿ. ನೀವು ಎಲ್ಲ ಬ್ಲೌಸಿಗೂ ಧೈರ್ಯದಿಂದ 4.5 ಇಡಿ. 4.5 ಇಂಚು 4.5 ಇಡಿ. 4.5 ಇಟ್ಬಿಟ್ಟು ಈ ಶೇಪನ್ನು ಕೊಡಿ. ಇದಕ್ಕೂ ಸಹ ನೀವು ಯಾವುದೇ ಥರ ಮಾರ್ಕನ್ನು ಮಾಡ್ಕೊಳ್ಳೋದು ಬೇಡ. ಫ್ರಂಟು ಬ್ಯಾಕು ಶೇಪನ್ನು ಕೊಟ್ಟು ಇದು ಬೇಡ.
ಇದು ತಪ್ಪಾಯ್ತು. ನೀವು 4.5, ನಾನು ಇದು ಯಾಕೆ ಹಾಕಿ ತೋರಿಸ್ತೆ ಅಂದರೆ ನೀವು 4.5 ಇಟ್ಟರೆ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವು ಈ ಹಾರ್ಮೋಲನ್ನು ನಾವು ದೊಡ್ಡ ಸಣ್ಣ ಮಾಡಿದರೆ ಇದೆಲ್ಲ ಫ್ರೆಂಡ್ಸ್, ಇದು ಮೇಯ್ನಾಗಿ ಬ್ಲೌಸ್ ಹಾಳಾಗೋದೇ ಹಾರ್ಮೋನ್ ಶೇಪ್ ಇದು ಕರೆಕ್ಟಾಗಿ ಫಿಟ್ಟಿಂಗ್ ಬರದೇ ಇರೋದು. ಎಲ್ಲದಕ್ಕೂ ಕಾರಣ ಹಾರ್ಮೋನ್ ಶೇಪ್ ಇದು ಕರೆಕ್ಟಾಗಿ ಬರಬೇಕು ಅಂತಂದರೆ ನಾನು ಯಾವ ರೀತಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ನೀವು ಧೈರ್ಯವಾಗಿ ಏನು ಮಾಡಬೇಡಿ, ಇದು ಒಂದೇ 4.5 ಇಂಚಿಗೆ ಎಲ್ಲ ಬ್ಲೌಸಿಗೆ. ಈಗ ಈ ಬ್ಲೌಸಿಗೆ 4.5, ಇನ್ನೊಂದು ಬ್ಲೌಸಿಗೆ 5, 6 ಅಂತ ಹೇಳಿ ಇಟ್ಕೊಂಡು ಕನ್ಫ್ಯೂಸ್ ಆಗೋದು ಬೇಡ. ನಾನು ನೀವು 4.5 ಅಂತ ಹೇಳಿ ಫಿಕ್ಸ್ ಮಾಡ್ಕೊಬಿಡಿ, 4.5 ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಒಂದು ಶೇಪನ್ನು ಮೇಲೊಂದು ಶೇಪು ಮತ್ತು ಕೆಳಗಡೆ ಒಂದು ಶೇಪು. ನಂತರ ಈ ಬ್ಲೌಸ್ ಬ್ರೆಸ್ಟ್ ಪಾಯಿಂಟ್ ಎಲ್ಲ ಹಾಕೋದು ಕರೆಕ್ಟಾಗಿ ಕುತ್ತಿಗೆ ಪಟ್ಟಿ ಶೇಪ್ ಬಂದಿರುತ್ತಲ್ಲ, ಇಲ್ಲಿಂದ ಈ ಪಟ್ಟಿ ಅಂದರೆ ಇಲ್ಲಿ ಬೆಲ್ಟ್ ಪಟ್ಟಿ ಇಲ್ಲಿ ಅಟ್ಯಾಚ್ ಆಗಿದೆ, ಇಲ್ಲಿಂದ ನಾವೆಲ್ಲ ಅಂದಾಜಿಗೆ ಹಾಕೊಳ್ತೀವಿ. ನಿಮಗೆ ಅಂದಾಜು ಗೊತ್ತಾಗಲ್ಲ ಅಂದರೆ ಬೆಟ್ಟಲ್ಲೇ ಒಂದು ಇದನ್ನ ಹಿಡ್ಕೊಳ್ಳಿ. ಮತ್ತು ನಿಪ್ಪಲ್ ಪಾಯಿಂಟು ಇಲ್ಲಿಂದ ಇಲ್ಲಿಗೆ ಬಂದಿದೆ, ಇಲ್ಲಿಂದ 1 ಇಂಚ್ ಇಟ್ಕೊಳ್ಳಿ. ನಂತರ ಇಲ್ಲಿ ಚೂರು ಚೇಂಜಸ್ ಆಗುತ್ತೆ. ಹಾರ್ಮೋನ್ ನಾವು 4.5 ಮೇಲೆ ಬರುತ್ತೆ, ಈ ಪಟ್ಟಿ ಇಲ್ಲಿ ಬರುತ್ತೆ. ನಾವು ಶೇಪ್ ಬರೋದಕ್ಕಾಗಿ ಈ ಗೆರೆ ಇಲ್ಲಿಗೆ ಹಾಕಬೇಕು. ಅಂದರೆ ಈಗ ಇಷ್ಟು ಜಾಸ್ತಿ ಇರೋ ಬಟ್ಟೆ ನಾವು ಇಲ್ಲಿ ಕಟಿಂಗ್ ಮಾಡಿ ತೆಗಿತೀವಿ. ಕಟಿಂಗ್ ಮಾಡಿ ಹಾರ್ಮೋನಲ್ಲಿ ಕಟಿಂಗ್ ಆ ಶೇಪ್ ಕರೆಕ್ಟ್ ಮಾಡಿಬಿಟ್ಟು ಹಾಕ್ತೀವಿ. ಹಾಗಾಗಿ ಅಳತೆ ಬ್ಲೌಸಲ್ಲೇ ನೋಡಿಕೊಂಡು ಹಾಕಬೇಕು. ಈಗ ಫ್ರಂಟ್ ಪಾರ್ಟು ಇಷ್ಟ ಆಯಿತು. ತುಂಬ ಈಸಿ ಇದೆ ಅಳತೆ ಬ್ಲೌಸಲ್ಲಿ. ನೀವು ಫಸ್ಟಿಗೆ ಈ ರೀತಿ ಇಟ್ಕೊಂಡು ಈ ರೀತಿ ಇಟ್ಟು ಮಾರ್ಕ್ ಹಾಕಿ. ಇಲ್ಲಿ ಏನು ಚೇಂಜಸ್ ಇಲ್ಲ, 4.5 ಇಂಚಿಗೆ ಒಂದು ಬಾಕ್ಸ್ ಹಾಕಿ ಒಂದು 2 ಶೇಪನ್ನು ಕೊಡಿ, ಫ್ರಂಟು ಬ್ಯಾಕು. ಮತ್ತು ಬೆಲ್ಟ್ ಪಟ್ಟಿನ ಕರೆಕ್ಟಾಗಿ ನೀವು ಈ ಕುತ್ತಿಗೆ ರೌಂಡ್ ಶೇಪ್ ಹಾಕಿರೋದ್ರಿಂದ ಎಲ್ಲಿಗೆ ಪಟ್ಟಿ ಜಾಯಿಂಟ್ ಮಾಡಿ ಬಂದಿರುತ್ತೋ ಅಲ್ಲಿಂದ 1 ಇಂಚ್, ಅಂದರೆ ಈ ಕೆರೆ 1 ಇಂಚ್ ಆಗುತ್ತೆ. ಹಿಂಗೆ ನೀವು ಇಟ್ಕೊಂಡು, ನಾನು ಎಷ್ಟೋ ಸತಿ ಕೆಲವು ಸತಿ ಟೇಪ್ ಕಳೆದೋದಾಗ ನಾನು ಇದೇ ರೀತಿ ಮೆಥಡಲ್ಲಿ ಹೊಲ್ದ್ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಆದರೆ ಅಳತೆ ಬ್ಲೌಸ್ ಕರೆಕ್ಟಾಗಿರಬೇಕು. ಫಸ್ಟು ನಾವು ಬೆಲ್ಟ್ ಪಟ್ಟಿನ ಕಟ್ ಮಾಡೋಣ. ಬೆಲ್ಟ್ ಪಟ್ಟಿ ಕಟಿಂಗ್ ಆಯಿತು. ಈಗ 4.5 ಇಂಚ್ ಇಟ್ಕೊಂಡಿದ್ವಲ್ಲ, ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನಾವು ಸ್ಲೀವ್ ಅಟ್ಯಾಚ್ ಮಾಡುವಾಗ ಇಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ತೀವಿ. ಆಗ ಹಾರ್ಮೋನು ಕರೆಕ್ಟಾಗಿ ಬರುತ್ತೆ, ಎಲ್ಲೂ ಶೋಲ್ಡರ್ ಡ್ರಾಪ್ ಆಗಲ್ಲ. ಈಗ ಇಲ್ಲಿ ಒಂದು 1/4 ಇಂಚಿಗೆ ಶೇಪ್ ತಗೊಬೇಕು. ನಂತರ ಫ್ರಂಟಲ್ಲಿ ರೌಂಡ್ ಶೇಪನ್ನು, ತುಂಬ ಜನ ಬಿಗಿನರ್ಸ್ಗೆ ಈ ಶೇಪನ್ನು ಕೊಡೋಕೆ ಬರ್ತಾಯಿಲ್ಲ. ಅಳತೆ ಬ್ಲೌಸಲ್ಲೇ ಕರೆಕ್ಟಾಗಿ ಈ ಶೇಪ್ ಇತ್ತು ಅಂದರೆ ನೀವು ಅದನ್ನೇ ಅಳತೆ ಬ್ಲೌಸನ್ನೇ ಇಟ್ಕೊಂಡು ನೀವು ಈ ಶೇಪನ್ನು ಹಾಕೋಬೋದು. ಈಗ ಫ್ರಂಟ್ ಪಾರ್ಟ್ ಬೇರೆ ಆಯಿತು. ಒಂದು 1/4 ಇಂಚಿಗೆ ಹೊರಗೆ ತರಬೇಕು. ಈಗ ಫ್ರಂಟ್ ಪಾರ್ಟು ಮುಗೀತು. ಇದೀಗ ಟಕ್ಸು. ಇದಕ್ಕೂ ಸಹ ಯಾವುದೇ ಟೇಪ್ ಅವಶ್ಯಕತೆ ಇಲ್ಲ. ಫಸ್ಟು ಇಲ್ಲಿ, 2ನೇದು ಇಲ್ಲಿ, 3ನೇದು ಹಾರ್ಮೋಲ್ ಹತ್ರ ಒಂದು ಬರುತ್ತೆ ನೋಡಿ. 1 2 3, ಫಸ್ಟು, ಸೆಕೆಂಡು, 3ನೇ ಈ ರೀತಿ ಬಂತು. ಈಗ ಟಕ್ಸನ್ನು ಹಾಕೋಣ. ಇಲ್ಲಿ ಒಂದು ದಪ್ಪ ಇರೋರಿಗೆ ನೀವು 2.5 ಇಟ್ಕೊಳ್ಳಿ, ಸ್ವಲ್ಪ ತೆಳು ಇರೋರಿಗೆ 2 ಇಂಚ್ ಇಟ್ಕೊಳ್ಳಿ. ನಾನು 2 ಇಂಚ್ ಟಕ್ಸ್ ಪಾಯಿಂಟ್ ಮಾರ್ಕ್ ಮಾಡ್ತಾ ಇದ್ದೀನಿ. ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು, ಒಂದಕ್ಕೆ ಮಾರ್ಕ್. ಮತ್ತೆ ಈಗ ಇಲ್ಲಿಂದ 2 ಇಂಚಿಗೆ ಇಲ್ಲಿ ಕರೆಕ್ಟಾಗಿ ನೋಡಿ, ಇಲ್ಲಿಂದು ನಾನು ಕಚ್ ಹಾಕೊಂಡಿದ್ದೀನಿ. ಸ್ಕೇಲ್ ಇದ್ರೆ ನೀವು ಸ್ಕೇಲ್ ಕ್ಲೀನಾಗಿ ಅಳತೆ ಮಾಡಿ. ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಅಂತ ಹೇಳಿ ಇಲ್ಲ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿಗೆ 2 ಇಂಚ್ ಗ್ಯಾಪ್ ಕೊಡಬೇಕು. 2 ಇಂಚ್ ಕೊಟ್ಬಿಟ್ಟು ಕರೆಕ್ಟಾಗಿ ಈ ಟಕ್ಸನ್ನು ಇದು ಮಾಡ್ಬೋದು. ಇಲ್ಲಿ ಮತ್ತೆ 2 ಇಂಚಿಗೆ ಈ ಟಕ್ಸ್ಗಿಂತ ಈ ಟಕ್ಸಿಗೆ 2 ಇಂಚ್ ಗ್ಯಾಪ್ ಇರಬೇಕು. ಇದು ರೌಂಡ್ ಮಾರ್ಕಲ್ಲಿ ಬಂದಿರಬೇಕು. ಅದೇ ರೀತಿ ಈ ಕಡೆನೂ ಬರಬೇಕು ಅಂತ ಹೇಳಿ ಹೀಗೆ ಕೈಯಲ್ಲಿ ಮಾರ್ಕ್ ಮಾಡಿ ಇಟ್ಕೋಬೋದು. ಈ ರೀತಿ ಕೊಡೆ ಕರೆಕ್ಟ್
ಕರೆಕ್ಟಾಗಿ ಇಲ್ಲೂ ಸಹ ಅದೇ ರೀತಿ ಮಾರ್ಕ್ ಬರುತ್ತೆ. ಯಾಕಂದರೆ ಬಿಗಿನರ್ಸರ್ಗೆ ಸ್ವಲ್ಪ ಕಷ್ಟ ಆಗೋದ್ರಿಂದ ಈ ರೀತಿ ಮಾಡ್ಬೋದು. ಇಲ್ಲಿ ಸ್ವಲ್ಪ ರೌಂಡ್ ಶೇಪನ್ನು ಫ್ರಂಟಲ್ಲಿ ತಗೊಳ್ಳಿ. ಈಗ ಫ್ರಂಟ್ ಪಾರ್ಟ್ ಮುಗೀತು. ಬೆಲ್ಟ್ ಪಟ್ಟಿ ಸಹ ನೀವು ಮತ್ತೆ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋದಿಲ್ಲ, ಕರೆಕ್ಟಾಗಿ ಬೆಲ್ಟ್ ಪಟ್ಟಿ ಬರುತ್ತೆ. ಹಾಗೆ ಈಗ ಬ್ಯಾಕಲ್ಲಿ ನಾನು ತುಂಬ ಈಸಿಯಾಗಿ ನಿಮಗೆ ಹೇಳ್ಕೊಡ್ತೀನಿ. ಬ್ಯಾಕಲ್ಲಿ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು, ಬ್ಯಾಕಲ್ಲಿ ಈ ಬ್ಲೌಸಲ್ಲಿ ನಾವು ಅಳತೆ ಬ್ಲೌಸನ್ನ ಹೀಗೆ ಹಿಡ್ಕೋಬೇಕು. ಹೀಗೆ ಹಿಡ್ಕೊಂಡು ಕರೆಕ್ಟಾಗಿ ಅಳತೆ ಮಾಡಬೇಕು. ಅಳತೆ ಮಾಡಿದಾಗ ಇಲ್ಲಿ ಬಂತು. ಮತ್ತೆ ನೆಕ್ಸ್ಟು ಡೀಪು, ಈ ಡೀಪಿಂದ ಡೀಪಿಗೆ ಬೆನ್ನಲ್ಲಿ ಇರುತ್ತಲ್ಲ, ನಾವು ಇಲ್ಲಿ 1 ಇಂಚ್ ಬಿಟ್ಟಿರ್ತೀವಲ್ಲ, ಇಲ್ಲಿಂದನೇ ತಗೋಬೇಕು. ಯಾಕಂದರೆ ಸ್ಟಿಚ್ಚಿಗೆ ಹೋಗುತ್ತೆ ಇದು 1 ಇಂಚು. ಹಾಗಾಗಿ ಕರೆಕ್ಟಾಗಿ ಅಳತೆ ಬ್ಲೌಸ್ ಮಧ್ಯೆ ಸೆಂಟ್ರಲ್ಲಿ ಮಡ್ಚ್ಕೊಳ್ಳಿ. ಇದು ನಂತರ ಹೀಗೆ ಇಡಿ. ಈಗ ನಿಮಗೆ ಕಸ್ಟಮರು ಅಳತೆ ಬ್ಲೌಸು ಸಹ ರೌಂಡ್ ನೆಕ್ಗೆ ಕೊಟ್ಟಿದ್ದಾರೆ, ನಿಮಗೆ ಸ್ಟಿಚ್ ಸಹ ರೌಂಡ್ ನೆಕ್ಗೆ ಮಾಡಿದ್ದಾರೆ ಅಂದರೆ ಏನು ತಲೆ ಬಿಸಿ ಮಾಡಬೇಡಿ. ಇದು ಹೀಗೆ ಇಟ್ಬಿಟ್ಟು ನೀವು ನೋಡಿ, ಹೀಗೆ ಇಟ್ಬಿಟ್ಟು ನೀಟಾಗಿ ಹೇಗಿದೆಯೋ ಹಾಗೇನೇ ಮಾರ್ಕ್ ಮಾಡ್ಬೋದು. ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಇವಾಗ ಫ್ರಂಟ್ ಪಾರ್ಟ್ ಎಲ್ಲ ಕಟ್ ಮಾಡಾಯಿತು. ಬ್ಯಾಕ್ ಪಾರ್ಟು ಏನೋ ಈಸಿ ಮೆಥಡ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಏನಪ್ಪ ಅಂತೇಳಿ ನೋಡಿ, ಈ ರೀತಿ ಆರಾಮಾಗಿ ಇಟ್ಕೊಳ್ಳೋದು. ನೀವು ಯಾವುದೇ ರೀತಿ ಬಾಕ್ಸ್ ಹಾಕೋದು ಬೇಡ, ಏನು ಹಾಕೋದು ಬೇಡ. ಇವ್ರದ್ದು ಬ್ಯಾಕ್ ಡೀಪ್ ಎಷ್ಟಿರುತ್ತೋ ಅಷ್ಟೇ ಕರೆಕ್ಟಾಗಿ ಬರುತ್ತೆ. ಈಗ ಫ್ರೆಂಡ್ಸ್, ಈ ಥರ ಅಳತೆ ಬ್ಲೌಸಲ್ಲಿ ನಾವು ತಗೊಂಡು ಅಳತೆ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ, ಈಗ ಒಳ್ಳೆ ಪ್ರೊಫೆಷನಲ್ ಟೈಲರ್ ಹತ್ರ ಹೊಲಿಸಿರ್ತಾರೆ, ಬ್ಲೌಸು ಕರೆಕ್ಟಾಗಿರುತ್ತೆ. ನೀವು ಬ್ಯಾಕಲ್ಲೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ಸ್ಟಿಚ್ ಮಾಡಿರ್ತಾರೆ. ಅದನ್ನೇ ನೀವು ಇದು ಅಳತೆ ಲೈನಿಂಗ್ ಮೇಲೆ ಇಟ್ಟು ನೀವು ಶೇಪ್ ತೆಗೆದಾಗ ಕರೆಕ್ಟಾಗಿ ನಿಮ್ಮ ಬ್ಲೌಸು ಸಹ ತುಂಬ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿ ರೌಂಡ್ ಶೇಪನ್ನು ಕೊಡಬೇಕು ಅಳತೆ ಬ್ಲೌಸಲ್ಲಿ. ಆಮೇಲೆ ನೀವು ಆರಾಮಾಗಿ ಇದ್ರ ಮೇಲೆ ಒಂದು ಟ್ರೇಸನ್ನು ಈ ರೀತಿ ಮಾಡಿಕೊಂಡ್ರೆ ಆಯಿತು. ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ಇನ್ನೊಂದ್ಸರಿ ನೀವು ಇಲ್ಲಿ ಚೆಕ್ ಮಾಡಿದ್ರೆ ಆಯಿತು. ನಮಗೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಈ ರೀತಿ ರೌಂಡ್ ಹಾಕೋದಕ್ಕೆ ಬರ್ತಿರಲಿಲ್ಲ ಫ್ರೆಂಡ್ಸ್, ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ ಈಗ ಬೇರೆ ಬೇರೆ ನೆಕ್ ಶೇಪ್ಗಳು ಬಂದಿದೆ. ಆಗ ಬರೀ ರೌಂಡ್ ನೆಕ್ಕೇ ಇತ್ತು. ಆವಾಗ ನಾವು ಏನು ಮಾಡ್ತಿದ್ವಿ, ಒಳ್ಳೊಳ್ಳೆ ಟೈಲರ್ ಹೊಲಿದಿರೋಂಥ ಬ್ಲೌಸನ್ನು ಕಸ್ಟಮರ್ ಹತ್ರ ಇಸ್ಕೊಳ್ತಿದ್ವಿ. ಅಂದರೆ ತುಂಬ ಚೆನ್ನಾಗಿ ಹೊಲಿದು ಪ್ರಾಕ್ಟೀಸ್ ಆಗಿರೋರ ಹತ್ರ ಬ್ಲೌಸ್ ಅವರು ಹೊಲಿಸಿರ್ತಾರಲ್ಲ, ಅದನ್ನ ಇಸ್ಕೊಂಡು ಇದೇ ರೀತಿ ಮಡ್ಚ್ಕೊಂಡು ಬ್ಯಾಕಲ್ಲಿ ಈ ರೀತಿ ರೌಂಡನ್ನು ಹಾಕ್ತಿದ್ವಿ. ಫ್ರಂಟಲ್ಲೂ ಸಹ ತುಂಬ ಶೇಪೇ ಕೊಡೋಕ್ಕೆ ಬರ್ತಿದ್ದಿಲ್ಲ. ಅಂದರೆ ನಾವೀಗ ಒಂದು ಬಾಕ್ಸ್ ಇದೆ ಅಂತಂದರೆ ತುಂಬ ಶೇಪನ್ನು ಹೀಗೆ ಕೊಡ್ತಿದ್ವಿ. ಅಂದರೆ ನಮಗೆ ರೌಂಡ್ ಕರುವಾಗಿ ಈ ರೀತಿ ಕರುವಾಗಿ ನಮಗೆ ತೆಗಿಯೋಕ್ಕೆ ಬರ್ತಿರ್ಲಿಲ್ಲ. ಆಗ ನಾವು ಅಳತೆ ಬ್ಲೌಸನ್ನು ಈ ರೀತಿ ಇಟ್ಕೊಂಡು ಶೇಪನ್ನು ಹಾಕೊಂಡಾಗ ನೀಟಾಗಿ ಬೇರೆ ಟೈಲರ್ ಯಾವ ರೀತಿ ಶೇಪನ್ನು ಕೊಟ್ಟರೆ ನೀಟಾಗಿರೋ ಅಂತಹದ್ದು ಇಟ್ಕೊಂಡು ಕೊಟ್ಟಿರ್ತಾರೋ ಅದೇ ರೀತಿ ಬಂತು. ಆದರೆ ನನಗೆ ಇವರು ನೀವೇನಾದರೂ ರೌಂಡ್ ನೆಕ್ ಕೊಟ್ಟರು ಬಿಗಿನರ್ಸ್ ಹೊಲಿತಾ ಇದ್ರೆ, ಈಗ ನಿಮಗೆ ರೌಂಡ್ ನೆಕ್ ಬೇಕು ಅಂದರೆ ನೀವು ನಾನು ಹೇಳೋದಲ್ಲ ಆ ರೀತಿ ನೆಕ್ಕನ್ನು ಮೆಥಡನ್ನು ಫಾಲೋ ಮಾಡಿ. ಇವರು ನನಗೆ ಇದು ಸ್ಯಾರಿಯಲ್ಲಿ ಸ್ವಲ್ಪ ವಿ ಶೇಪ್ ಅಂತ ಡಿಸೈನ್ ಇತ್ತು, ಹಾಗಾಗಿ ಇವರು ವಿ ಶೇಪ್ ಇಡಿ ಅಂತ ಹೇಳಿದ್ರು. ವಿ ಶೇಪಿಗಾದರೂ ಏನೂ ಕಷ್ಟ ಇಲ್ಲ. ಇದನ್ನು ಡೀಪ್ ಎಷ್ಟಿದೆ ಅಷ್ಟಕ್ಕೇ 2.5ಗೆ ಮಾರ್ಕ್ ಮಾಡ್ಕೊಬೇಕು. 2.5 ಆಗಿರ್ಬೋದು. ಅವರ ಹಿಂಭಾಗದ ಈಗ ಇದೇ ಇದಕ್ಕೆ ವಿ ಶೇಪನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ಯಾರಿಯಲ್ಲಿ ಸ್ವಲ್ಪ ಈ ಶೇಪ್ ಡಿಸೈನ್ ಬಂದಿದೆ, ಹಾಗಾಗಿ ಅವರು ಈ ಶೇಪನ್ನೇ ಕೊಡಿ ಅಂತ ಹೇಳಿದ್ರು. ನಾನು ಹಾಗಾಗಿ ಈ ಶೇಪನ್ನು ಕೊಡ್ತಾ ಇದ್ದೀನಿ. ನನ್ನ ಹಿಂದಿನ ವಿಡಿಯೋದಲ್ಲಿ ವಿ ಶೇಪ್ ಕಟ್ ಮಾಡಿಕೊಂಡು ಹೇಗೆ ಸ್ಟಿಚ್ ಮಾಡೋದು ಅಂತ ಸಹ ಇದೆ ಫ್ರೆಂಡ್ಸ್, ಹೋಗಿ ಚೆಕ್ ಮಾಡಿ ನೋಡಿ. ಇದಕ್ಕೆ ಕ್ಯಾನ್ವಾಸ್ ಕೊಡೋದು ಎಲ್ಲ ಹಾಕಿದ್ದೀನಿ. ಈಗ ನೋಡಿ, ಈ ರೀತಿ ನೆಕ್ ಬಂತು. ಇದಕ್ಕೆ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡ್ತೀನಿ, ಆಗ ನೀಟಾಗಿ ಇದೇ ರೀತಿ ಬರುತ್ತೆ. ಈಗ ನಾವು ಸ್ಲೀವ್ ಕಟ್ಟಿಂಗು ಸಹ ಅಷ್ಟೇ ಈಸಿ ಇರುತ್ತೆ. ನಾನು ಈ ಬ್ಲೌಸ್ ಯಾವುದೇ ರೀತಿ ಕಟ್ ಮಾಡಿಲ್ಲ, ಸ್ಲೀವ್ ಮಾತ್ರ ಕಟ್ ಮಾಡ್ಕೊಡ್ತೀನಿ. ಸ್ಲೀವನ್ನು ಮೇನ್ ಫ್ಯಾಬ್ರಿಕಲ್ಲೇ ಕಟ್ ಮಾಡ್ಕೊಳ್ತೀನಿ. ಇದನ್ನು ಈ ರೀತಿ
ಬಾರ್ಡರ್ ಬಂದಿರುತ್ತಲ್ಲ ಇಲ್ಲಿ 4 ಫೋಲ್ಡನ್ನು ಮಡ್ಚ್ಕೊಬೇಕು. ಈ ರೀತಿ ಬಟ್ಟೆ ಫೋಲ್ಡಿಂಗ್ ಗೊತ್ತಿದ್ರೆ ಮಾತ್ರ ನಾವು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಬಟ್ಟೆ ಫೋಲ್ಡಿಂಗು, ಬಟ್ಟೆ ಹೇಗೆ ಅದನ್ನು ನಾವು ಕರೆಕ್ಟಾಗಿ ಇಟ್ಟು ಕಟ್ ಮಾಡೋಕ್ಕೆ ಬರಲ್ಲ ಅಂತಂದರೆ ಮಾತ್ರ ಬ್ಲೌಸ್ ಪೀಸನ್ನು ನಾವು ಹಾಳು ಮಾಡ್ತೀವಿ. ಯಾಕಂದರೆ ಒಂದೊಂದ್ಸಲಿ ಜಾಸ್ತಿ ಬಟ್ಟೆ ಕೊಟ್ಟಿರ್ತಾರೆ, ಒಂದೊಂದ್ಸಲಿ ಕಡಿಮೆ ಬಟ್ಟೆ ಕೊಟ್ಟಿರ್ತಾರೆ. ಈ ಬ್ಲೌಸ್ ಪೀಸಲ್ಲೇ ಬಟ್ಟೆ ಚೆನ್ನಾಗಿದೆ, ಕೊಟ್ಟಿರೋಂಥ ಕಸ್ಟಮರ್ ಸಹ ಅಂತ ದೊಡ್ಡ ಸೈಜ್ ಏನಲ್ಲ, ಹಾಗಾಗಿ ಆರಾಮಾಗಿ ಸಾಕತ್ತೆ. ಒಬ್ಬರು ತುಂಬ ಬಟ್ಟೆ ಕಡಿಮೆ ಕೊಟ್ಟಿರ್ತಾರೆ, ಅವರ ಮೆಜರ್ಮೆಂಟ್ ಬ್ಲೌಸ್ ತುಂಬ ಜಾಸ್ತಿ ಮೆಜರ್ ಇರುತ್ತೆ. ಹಾಗಾದಾಗ ನೀವು ಫಸ್ಟು ಸ್ಲೀವನ್ನು ಅಳತೆ ಮಾಡಿ, ಫಸ್ಟ್ ಸ್ಟಾರ್ಟಿಂಗೇ ನೀವು ಸ್ಲೀವನ್ನು ಅಳತೆ ಮಾಡಿ ಕರೆಕ್ಟಾಗಿ ಇಲ್ಲಿ ಇಟ್ಕೊಳ್ಳಿ. ಸೆಂಟರಲ್ಲಿ, ಇಲ್ಲಿ ಸೆಂಟರಲ್ಲಿ ಇಟ್ಕೊಳ್ಳಿ. ಇಲ್ಲಿಂದ ಒಂದು ಮಾರ್ಕ್ ಮಾಡಿ, ಇಲ್ಲಿಂದ ನಾವು 1 ಇಂಚಿಗೆ ಮೇಲೆ ತಗೋಬೇಕು. ಅದೇ ಮಾರ್ಕಿಗೆ ಇಲ್ಲಿ ನಾವು ಈ ಬಟ್ಟೆನ ಕಟ್ ಮಾಡಿ ತೆಗಿತೀನಿ. ಇದಿದ್ರೆ ಚೆನ್ನಾಗಿ ಬರಲ್ಲ, ಹಾಗಾಗಿ ನಾನು ಈ ಬಾರ್ಡರ್ ಇಂದನೇ ಇಲ್ಲಿ ಮಾರ್ಕ್ ಮಾಡಿ ಇಲ್ಲಿಂದ 1 ಇಂಚಿಗೆ 1 ಗೆರೆ ಹಾಕಿದ್ದೀನಿ. ಈಗ ಅಳತೆ ಸ್ಲೀವನ್ನು ಈ ರೀತಿ ಅಳತೆ ಬ್ಲೌಸ್ ಮೇಲೆ ಇಡಿ. ಕರೆಕ್ಟಾಗಿ ಇಟ್ಬಿಟ್ಟು ಕರೆಕ್ಟಾಗಿ ಇಲ್ಲಿ ಹೀಗೆ ಒಂದು ಮಾರ್ಕನ್ನು ಹಾಕಿ, ಮತ್ತು ಮೇಲೆ ಈ ರೀತಿ ಹಾಕಿ. ನೀವು ಇನ್ನೊಂದು ಟಿಪ್ಸ್ ಬೇಕಾದರೂ ಕರೆಕ್ಟಾಗಿ ಈ ರೀತಿ ಹೇಳಿದ್ರೆ ಆಯಿತು. ಇನ್ನೊಂದು ಶೇಪನ್ನು ನಾನು ಮತ್ತೆ ಬ್ಲೌಸ್ ಸ್ಟಿಚ್ ಮಾಡುವಾಗ ತಗೊಳ್ತೀನಿ. ತುಂಬ ಜಾಸ್ತಿ ಇಷ್ಟು ಮಾಡಬೇಕು. ಈಗ ಸ್ಲೀವನ್ನು ಕಟ್ ಮಾಡ್ತೀನಿ. ಅಂದರೆ ನಾನೀಗ ಹಾಗೆ ಸ್ಲೀವನ್ನು ಕಟ್ ಮಾಡಿದೆ. ಬಟ್ಟೆ ತುಂಬ ಕಡಿಮೆ ಇದ್ದರೆ ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡು ಬಾಡಿಗೂ ಸಹ ಈ ಬಟ್ಟೆ ಆಗುತ್ತಾ ಅಂತ ಹೇಳ್ಬಿಟ್ಟು ನೋಡಿಕೊಂಡೇ ಸ್ಲೀವ್ ಕಟ್ ಮಾಡಬೇಕು. ಇಲ್ಲ ಅಂತಂದರೆ ಬಟ್ಟೆ ಕಡಿಮೆ ಆದರೆ ಸಮಸ್ಯೆ ಆಗುತ್ತೆ. ನೀವು ಫಸ್ಟು ಕಸ್ಟಮರ್ ಬಟ್ಟೆ ಕೊಟ್ಟಾಗ ಆ ಬಟ್ಟೆ ಸಾಕಾಗುತ್ತೋ ಇಲ್ವೋ ಅಂತ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಕಸ್ಟಮರಿಗೆ ಹೇಳಿ ಸ್ಟಿಚ್ ಮಾಡಬೇಕು. ಇಲ್ಲ ಅಂದರೆ ಕಿರಿಕ ಆಗುತ್ತೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಲೀವು ರೆಡಿ ಆಯಿತು. ಇದನ್ನು ನೀವು ಇಲ್ಲಿ ಕಟ್ ಮಾಡ್ಬೋದು, ಇಲ್ಲ ಅಂತಂದರೆ ಸ್ಲೀವ್ ಜಾಯಿಂಟ್ ಮಾಡುವಾಗಲೂ ಸಹ ಕಟ್ ಮಾಡ್ಬೋದು. ನಾನು ಇವಾಗ ನಿಮಗೆ ಕಟ್ ಮಾಡಿ ಕಳಿಸ್ತೀನಿ. ನೀವು ಇಲ್ಲಿಂದ 2 ಇಂಚಿಗೆ, ಅಂದರೆ ಯಾವುದೇ ರೀತಿ ಕಟಿಂಗ್ ಮಾಡಬಾರ್ದು, ಇಲ್ಲಿಂದ ಈಚೆಗೆ ಈ ರೀತಿ ಒಂದು ಕಟಿಂಗನ್ನು ಮಾಡಬೇಕು. ಇದು ಫ್ರಂಟಿಗೆ ಈ ಪಾರ್ಟು ಜಾಯಿಂಟ್ ಆಗಬೇಕು. ಫ್ರಂಟಿಗೆ ಜಾಯಿಂಟ್ ಆಯಿತು ಅಂತಂದರೆ ಕರೆಕ್ಟಾಗಿ ಬರುತ್ತೆ ಸ್ಲೀವ್. ನೋಡಿ ಫ್ರೆಂಡ್ಸ್, ಈ ರೀತಿ. ಈಗ ನಾವು ಬಾಡಿ ಪಾರ್ಟ್ ಎಲ್ಲ ಈ ಲೈನಿಂಗನ್ನು ಇಟ್ಕೊಂಡು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಹಾಕ್ತೀನಿ. ಈ ವಿಡಿಯೋದಲ್ಲೇ ಹಾಕೋದಕ್ಕೆ ತುಂಬ ಲೆಂತ್ ಆಗುತ್ತೆ ಅನಿಸುತ್ತೆ, ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಮಾಡೋದು ಹೇಳ್ಕೊಡ್ತೀನಿ. ನೀವು ಯಾವುದೇ ರೀತಿ ಓದಿಲ್ಲ ಅಂದರು, ನಿಮ್ಗೆ ಏನೂ ಗೊತ್ತಿಲ್ಲ ಅಂದರು, ಕಷ್ಟ ಅಂದ್ಕೊಂಡಿದ್ರು, ಈ ಮೆಥಡನ್ನು ನೋಡಿ ಕಟಿಂಗ್ ಮಾಡಿ ನಿಜವಾಗ್ಲೂ ಬ್ಲೌಸ್ ಬರುತ್ತೆ. ಯಾರು ಬೇಕಿದ್ರು ಬಟ್ಟೆ ಹೊಲಿಬೋದು, ದುಡ್ಡನ್ನು ಮಾಡ್ಬೋದು. ಬರೀ ನೀವು ಟಾಪ್ ಫಿಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಬ್ಲೌಸನ್ನು ಸ್ಟಿಚಿಂಗ್ ಮಾಡಿಕೊಂಡ್ರೆ ಸಾಕು, ತುಂಬ ದುಡ್ಡನ್ನು ನೀವು ಗಳಿಸ್ಬೋದು. ಆ ರೀತಿ ಇಲ್ಲ ನಿಮಗೆ ಬ್ಲೌಸ್ ಸ್ಟಿಚಿಂಗು ಕಟ್ಟಿಂಗು ಬಂತು ಅಂತಂದರೆ ನಿಮಗೆ ಬೇರೆ ಎಲ್ಲ ಈಸಿ ಆಗುತ್ತೆ. ಬ್ಲೌಸು ಕಟ್ಟಿಂಗು ಸ್ಟಿಚಿಂಗು ನೀವು ಮಾಡಿ ಒಂದು ಬ್ಲೌಸನ್ನು ಈ ರೀತಿ ಮೆಥಡಲ್ಲಿ ಫಾಲೋ ಮಾಡಿದ್ರೆ ಅಂದರೆ ನಿಮಗೆ ಬೇರೆ ಹೊಲಿಯೋದಕ್ಕೆ ಒಂದು ನ್ಯಾಕ್ ಬರುತ್ತೆ, ತುಂಬ ಈಸಿಯಾಗಿ ಕಲಿಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ಇದರ ಸ್ಟಿಚಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.